ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ದಿನನಿತ್ಯ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹಾಗೆ ಈ ಎಲ್ಲ ವಿಡಿಯೋಗಳ PDF ಸಹಿತ ನಿಮಗೆ ಅಲ್ಲಿ ಸಿಗುತ್ತೆ. ಆಗ ನೀವು ಒಂದು ಕಡೆ ಕ್ಲೀನಾಗಿ ನೋಟ್ ಮಾಡಿಟ್ಕೋಬಹುದು. ಹಾಗೆ ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು, ಉದ್ಯೋಗದ ಮಾಹಿತಿಗಳು, ಹಾಗೆ ನಿಮ್ಮ ಡೌಟ್ಸ್ಗಳು ಎಲ್ಲವನ್ನೂ ಸಹಿತ ನೀವು ನಮ್ಮ ಅಧ್ಯಾಪಕರೊಂದಿಗೆ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತಿನ ದಿನ ನಾನು 6th ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಬಶ್ಚನ್ ಆ್ಯಂಡ್ ಫ್ಲೇಮ್, ದಹನ ಮತ್ತು ಜ್ವಾಲೆ. ನಮಗೆ ಈಗ ಆಲ್ರೆಡಿ ಗೊತ್ತಿರೋ ಅಂಥದ್ದು ಕಂಬಶ್ಚನ್ ಅಂದ್ರೇನು ಅಂತ ಗೊತ್ತಿರುತ್ತೆ, ಹಾಗೆ ಫ್ಲೇಮ್ ಅಂದ್ರೇನೋ ಸಹಿತ ಗೊತ್ತಿರುತ್ತೆ. ಆದರೆ ನಮಗೆ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆಗಿರೋದಿಲ್ಲ. ಬಟ್ ಈ ಪಾಠದಲ್ಲಿ ನಮಗೆ ದಹನ ಮತ್ತು ಜ್ವಾಲೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಕಂಬಶ್ಚನ್ ಏನಿದು? ಇಟ್ಸ್ ಎ ಕೆಮಿಕಲ್ ಪ್ರೋಸೆಸ್. ಯಾಕೆ ಇದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ? ಇಲ್ಲಿ ದಹನ ಆದಾಗ ಏನಾಗುತ್ತೆ, ನಮಗೆ ಒಂದು ನ್ಯೂ ಪ್ರಾಡಕ್ಟ್ ಸಿಗುತ್ತೆ, ಒಂದು ಹೊಸ ಉತ್ಪನ್ನ ಸಿಗೋ ಕಾರಣ ಇದನ್ನು ನಾವು ಕೆಮಿಕಲ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್. ನಮಗೆ ಗೊತ್ತಿರೋ ಹಾಗೆ ಒಂದು ದಹನ ಕ್ರಿಯೆ ಆಗಬೇಕು ಅಂತಂದರೆ ಅಲ್ಲೇನಾಗಿರುತ್ತೆ, ಆಕ್ಸಿಜನ್ ಎಸೆನ್ಷಿಯಲ್ ಆಗಿರುತ್ತೆ. ಆಕ್ಸಿಜನ್ ಏನಾಗುತ್ತೆ, ಇಟ್ ಸಪೋರ್ಟ್ಸ್ ಬರ್ನಿಂಗ್. ಆ ದಹನ ಕ್ರಿಯೆಗೆ ಈ ಆಕ್ಸಿಜನ್ ಪ್ರೆಸೆನ್ಸ್ ಇರಲೇಬೇಕಾಗುತ್ತೆ, ಆಗ ಮಾತ್ರ ದಹನ ಕ್ರಿಯೆ ಆಗುತ್ತೆ. ಅದನ್ನೇ ನಾವು ಇಲ್ಲಿ ದಹನ ಅಂತ ಹೇಳಿ ಕರಿತಾ ಇದ್ದೀವಿ. ಈಗ ದ ಪ್ರೋಸೆಸ್ ದಟ್ ಅಂಡರ್ಗೋಸ್ ಕಂಬಶ್ಚನ್ ಈಸ್ ಸೆಡ್ ಟು ಬಿ ಕಂಬಸ್ಟಿಬಲ್. ಇಟ್ ಈಸ್ ಕಾಲ್ಡ್ ಎ ಫ್ಯೂಯಲ್. ಏನಿದು ಕಂಬಸ್ಟಿಬಲ್ ಅಂತ ಅಂದ್ರೇನು, ಹಾಗೆ ಫ್ಯೂಯಲ್ ಅಂದ್ರೇನು? ಫ್ಯೂಯಲ್ ಅಂದರೆ ಗೊತ್ತಿದೆ, ಇಂಧನ ಅಂತ ಹೇಳಿ ಕರಿತೀವಿ. ಈಗ ಒಂದು ವಸ್ತು ದಹನ ಕ್ರಿಯೆಗೆ ಒಳಗಾಗ್ತಿದೆ, ದಹನ ಒಳಗಾಗುವ ವಸ್ತುವನ್ನು ನಾವು ಅದನ್ನು ದಹ್ಯ, ಹಾಗೆ ಕಂಬಸ್ಟಿಬಲ್ ಅಂತ ಹೇಳಿ ಕರಿತೀವಿ. ಹಾಗೆ ಇದನ್ನು ನಾವು ಇಂಧನವೆಂದು ಕರೆಯುವರು. ದ ಫ್ಯೂಯಲ್, ಈಗ ಆ ಇಂಧನ ಏನಾಗಿರಬಹುದು? ಸಾಲಿಡ್ ಆಗಿರಬಹುದು, ಲಿಕ್ವಿಡ್ ಆಗಿರಬಹುದು, ಅಥವಾ ಗ್ಯಾಸ್ ಆಗಿರಬಹುದು, ಘನ ಆಗಿರಬಹುದು, ಹಾಗೆ ದ್ರವವಾಗಿರಬಹುದು, ಜೊತೆಗೆ ಅನಿಲವಾಗಿರಬಹುದು. ಸಮ್ಟೈಮ್ಸ್ ಈ 3 ಸ್ಟೇಟಲ್ಲಿ ಅಷ್ಟೇ ಅಲ್ಲ, ಕೆಲವೊಮ್ಮೆ ಏನಾಗಿರುತ್ತೆ, ದ ಲೈಟ್ ಈಸ್ ಆಲ್ಸೋ ಗಿವನ್ ಆಫ್ ಡ್ಯೂರಿಂಗ್ ಕಂಬಷನ್. ದಹನ ಕ್ರಿಯೆಯಲ್ಲಿ ಏನಾಗಿರುತ್ತೆ, ಕೆಲವೊಮ್ಮೆ ಜ್ವಾಲೆ ಅಥವಾ ಹೊಳಪಿನ ರೂಪದಲ್ಲಿ ಸಹ ಬೆಳಕು ಬಿಡುಗಡೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಮುಂದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್, ಇದನ್ನೆಲ್ಲ ಮುಂದೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾನು ಮತ್ತೆ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಇನ್ ದ ಸನ್ ಲೈಟಲ್ಲಿ ಏನಾಗ್ತಿರುತ್ತೆ, ಹೀಟ್ ಹಾಗೆ ಲೈಟ್ ಎರಡೂ ಸಹಿತ ನಮಗೆ ಅಲ್ಲಿ ಸನ್ ಮೂಲಕ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹೇಗೆ? ಈ ಕ್ವಶನ್ ತುಂಬ ಸರಿ ಡಿಫ್ರೆಂಟಾಗಿ ಕೇಳಿರ್ತಾರೆ. ಪ್ರೊಡ್ಯೂಸರ್ ಬೈ ದ ನ್ಯೂಕ್ಲಿಯರ್ ರಿಯಾಕ್ಷನ್, ಅದರಲ್ಲೂ ಯಾವುದು? ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫ್ಯೂಷನ್ ಇದ್ರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ನೆನ್ಪಿಡ್ಕೊಳ್ಳಿ, ಸನ್ನಲ್ಲಿ ಏನಾಗ್ತಿದೆ, ಸೂರ್ಯನಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಗಳಿಂದ ಏನಾಗ್ತಿದೆ, ಹೀಟ್ ಮತ್ತು ಲೈಟ್ ಪ್ರೊಡ್ಯೂಸ್ ಆಗ್ತಾ ಇರೋದು. ಈ ಪಾಯಿಂಟ್ ಸಹಿತ ತುಂಬ ಇಂಪಾರ್ಟೆಂಟ್ ಆಗಿದೆ, ಒಂದು ಕಡೆ ಕ್ಲೀನಾಗಿ ನೋಟ್ ಮಾಡಿಟ್ಕೊಳ್ಳಿ. ಫುಡ್ ಈಸ್ ಎ ಫ್ಯೂಯಲ್. ಹಾಗಿದ್ರೆ ನಮ್ಮ ಬಾಡಿಗೆ ಫ್ಯೂಯಲ್ ಆಗಿರೋದು ಯಾವುದು? ಆಹಾರ. ಫುಡ್ ಈಸ್ ಫ್ಯೂಯಲ್ ಫಾರ್ ಅವರ್ ಬಾಡಿ. ಆಹಾರವು ನಮ್ಮ ದೇಹಕ್ಕೆ ಇಂಧನವಾಗಿದೆ. ಈಗ ನಾವು ಕಂಬಸ್ಟಿಬಲ್ ಅಂದ್ರೇನು ಅಂತ ಹೇಳಿ ನೋಡಿದ್ವಿ ಅಲ್ವಾ? ಇಲ್ಲಿ ಯಾವ ಒಂದು ವಸ್ತು ದಹನಕ್ಕೆ ಒಳಗಾಗುತ್ತೋ ಅದನ್ನು ನಾವು ದಹ್ಯ ಅಂತ ಕರೆದ್ವಿ, ಜೊತೆಗೆ ಕಂಬಸ್ಟಿಬಲ್ ಅಂತ ಹೇಳಿ ಕರೆದ್ವಿ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇವಾಗ, ಕಂಬಸ್ಟಿಬಲ್ ಮತ್ತು ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್, ದಹ್ಯ ಮತ್ತು ಅದಹ್ಯ ವಸ್ತುಗಳು ಯಾವ್ಯಾವು? ಈಗ ಒಂದು ನಮಗೆ ಗೊತ್ತಿರೋ ಹಾಗೆ, ಈಗ ಫ್ಯೂಯಲ್ ಕ್ಯಾಂಡಲ್ ಆಗಿರಬಹುದು, ವುಡ್ ಆಗಿರಬಹುದು, ಪೇಪರ್ ಆಗಿರಬಹುದು, ಇವೆಲ್ಲವೂ ಏನಾಗುತ್ತೆ, ಬರ್ನ್ ಆಗುತ್ತೆ ಅಲ್ವಾ? ಬಟ್ ಇದಕ್ಕೆ ಎಕ್ಸ್ಟರ್ನಲ್ ಒಂದು ಎನರ್ಜಿ ಬೇಕಾಗಿರುತ್ತೆ. ವ್ಯಾಕ್ಸ್ ಆಗಿರಬಹುದು, ಇವೆಲ್ಲವೂ ಏನಾಗಿದೆ, ನಮಗೆ ಕೆರೋಸಿನ್, ಪೆಟ್ರೋಲ್, ಇವಕ್ಕೆಲ್ಲ ಸ್ವಲ್ಪ ನಾವೇನಾದರೂ ಬೆಂಕಿ ಕಿಡಿ ತಾಗಿಸಿದ್ರೆ ಸಾಕು, ಅದು ಕಂಬಶ್ಚನ್ ಆಗುತ್ತೆ, ದಹನ ಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ ಅಲ್ವಾ? ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಹಿತ ನೀವು ನೋಡ್ತಾ ಹೋಗಿ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಕಂಬಸ್ಟಿಬಲ್ ಅಂದ್ರೇನು, ಹಾಗೆ ನಾನ್ ಕಂಬಸ್ಟಿಬಲ್ ಅಂದ್ರೇನು ಅಂತ ಹೇಳಿ. ಆ ದಹ್ಯ ವಸ್ತುಗಳು ಯಾವ್ಯಾವು? ಯಾವುದು ಈಗ ಬೆಂಕಿ ಜೊತೆ ಅದು ಬರ್ನ್ ಆಗಲ್ಲ. ಬೆಂಕಿನ ನಾವು ಅಥವಾ ಒಂದು ಫ್ಲೇಮ್ನ ನಾವು ಪಾಸ್ ಮಾಡಿದ್ವಿ ಅಂತಂದರೆ ಅದು
ಬರ್ನ್ ಆಗೋದಿಲ್ಲ. ಯಾವುದಾಗಿರ್ಬಹುದು, ಸ್ಟೋನ್ ಆಗಿರಬಹುದು, ಕಲ್ಲು, ಗ್ಲಾಸ್, ಇವೆಲ್ಲವೂ ಸಹಿತ ನಮಗೆ ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಈಗ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಕಂಬಷನ್. ದಹನ ಕ್ರಿಯೆ ಆಗಬೇಕು ಅಂತಂದರೆ ಅಲ್ಲೇನೋ ಆಮ್ಲಜನಕ ಅತ್ಯಗತ್ಯವಾಗಿರುತ್ತೆ ಅಲ್ವಾ. ಹಾಗಿದ್ರೆ ನಾವಿವಾಗ ನೋಡ್ತೀವಿ, ಯಾರಿಗಾದರೂ ಈಗ ಬೆಂಕಿ ಇವಾಗ ಹೊತ್ಕೊಂಬಿಟ್ಟಿರುತ್ತೆ ಅಂತಂದರೆ, LPG ಬ್ಲಾಸ್ಟ್ ಆಗಿರೋ ಸಮಯದಲ್ಲಿ ಅಥವಾ ಕಾಡಲ್ಲಿ ಏನಾದರೂ ಬೆಂಕಿ ಅಕಸ್ಮಾತಾಗಿ ಹುಟ್ಕೊಂಡಾಗ ಅಲ್ಲಿ ಯಾರಿಗಾದ್ರೂ ಬೆಂಕಿ ಆಗಿರ್ಬೋದು. ಅಕಸ್ಮಾತಾಗಿ ಎಲ್ಲಾದರೂ ನೀವು ಬೆಂಕಿ ಯಾರಿಗಾದ್ರೂ ಹತ್ತಾಗ ಏನು ಮಾಡ್ತಾರೆ, ಒಂದು ಬ್ಲ್ಯಾಂಕೆಟ್ ಹೊಚ್ಚಿಬಿಟ್ಟು ಬೆಂಕಿನ ಆರಿಸ್ತಾರೆ ಅಲ್ವಾ. ನೀವು ನೋಡಿರ್ತೀರ. ಯಾಕೆ ಹೀಗೆ ಅಂತಂದರೆ ಯೋಚನೆ ಮಾಡಿದ್ದೀರಾ? ಒಂದು ಕ್ಷಣ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ ಯಾಕಿರಬಹುದು ಅಂಥೇಳಿ. ಹಿಂಟ್ ನಾನು ಕೊಡೋದಾದರೆ, ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಕಂಬಷನ್. ಯಾವುದೇ ರೀತಿಯಾದಂತಹ ದಹನ ಕ್ರಿಯೆ ಆಗಬೇಕು ಅಂತಂದರೆ ಆಮ್ಲಜನಕ ಏನೋ ಬೇಕೇ ಬೇಕಾಗಿರುತ್ತೆ. ಈಗ ಪಾಸ್ ಮಾಡಿ ಒಂದು ಸರಿ ಥಿಂಕ್ ಮಾಡಿ, ಮೈಂಡ್ಗೆ ಸ್ವಲ್ಪ ಕೆಲಸ ಕೊಡಿ. ವೆನ್ ದ ಕ್ಲಾತ್ಸ್ ಆಫ್ ಎ ಪರ್ಸನ್ ಕ್ಯಾಚ್ ಫೈರ್, ಹಿ ಶುಡ್ ಬಿ ಕವರ್ಡ್ ವಿತ್ ಅ ಬ್ಲ್ಯಾಂಕೆಟ್. ವೈ? ದ ಬ್ಲ್ಯಾಂಕೆಟ್, ಈ ಬ್ಲ್ಯಾಂಕೆಟ್ ಏನು ಮಾಡುತ್ತೆ, cuts the supply of oxygen from air and extinguish the fire. ಈಗ ನಾವು ಈ ಬ್ಲ್ಯಾಂಕೆಟ್ನ ಬೆಂಕಿ ಹತ್ತಿರುವಂತಹ ಮನುಷ್ಯನಿಗೆ ಏನು ಮಾಡ್ತೀವಿ, ಬ್ಲ್ಯಾಂಕೆಟ್ ಹಾಕಿದಾಗ ಏನಾಗುತ್ತೆ, ಆಗ ಅಲ್ಲಿ ಏರ್ ಪಾಸ್ ಆಗೋದಿಲ್ಲ. ಅಲ್ಲಿ ಆ ಬ್ಲ್ಯಾಂಕೆಟ್ ಏನಾಗಿರುತ್ತೆ, ಬ್ಯಾಡ್ ಕಂಡಕ್ಟರ್ ಆಗಿರುತ್ತೆ ಆಫ್ ಹೀಟ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಏರ್ ಯಾವುದೇ ರೀತಿಯಾಗಿ ಟ್ರ್ಯಾಪ್ ಆಗೋದಿಲ್ಲ. ಆಗ ಅಲ್ಲಿ ಮತ್ತೆ ನಮಗೆ ಈಗ ಗಾಳಿ ಪಾಸ್ ಆಗೋದಿಲ್ಲ. ಗಾಳಿ ಪಾಸ್ ಆಗದಿರೋ ಕಾರಣಕ್ಕೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಇರೋಲ್ಲ. ಆಕ್ಸಿಜನ್ ಸಪ್ಲೈ ಇಲ್ಲ ಅಂತಂದರೆ ಅಲ್ಲಿ ದಹನ ಕ್ರಿಯೆ ಕಂಟಿನ್ಯೂ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಇದಿಷ್ಟು ನಾವು ನೆನ್ಪಿಟ್ಕೋಬೇಕು. ಹಾಗಿದ್ರೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷ್ ಅಂತ ಹೇಳ್ತಿದ್ದೀವಿ. ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಹಾಗಿದ್ರೆ ಯಾವ್ಯಾವ ರೀತಿಯಾಗಿ ಈ ರೀತಿ ಈಗ ಬೆಂಕಿ ನಂದಿಸೋಕ್ಕೋಸ್ಕರನೇ ಅವರು ಹೇಗೆ ಕ್ರಮಗಳನ್ನು ಕೈಗೊಳ್ತಾರೆ, ಅಲ್ಲಿ ಯೂಸ್ ಮಾಡುವಂತಹ ಲಿಕ್ವಿಡ್ ಯಾವುದು, ಜೊತೆಗೆ ಹೇಗೆ ಆ ಪ್ರಕ್ರಿಯೆ ಹೇಗಿರುತ್ತೆ, ಸ್ಟೆಪ್ಸ್ಗಳು ಏನೇನಿರುತ್ತೆ, ಅದನ್ನೆಲ್ಲ ನಾನು ಈ ಪಾಠದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಈಗ ದ ಮ್ಯಾಚ್ ಬಾಕ್ಸ್. ಈಗ ನಾವು ನೋಡ್ತೀವಿ, ಒಂದು ಬೆಂಕಿ ಹಚ್ಚಬೇಕು ಅಥವಾ ಫ್ಲೇಮ್ನ ನಾವು ಹಾಕಬೇಕು ಅಂತಂದರೆ, ಉರಿಸ್ಬೇಕು ಒಂದನ್ನು ಏನಾದರೂ ಅಂತಂದರೆ, ಆಗ ನಾವು ಯೂಸ್ ಮಾಡೋದು ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ತೀವಿ ಅಥವಾ ಲೈಟರ್ ಯೂಸ್ ಮಾಡ್ತೀವಿ. ಈಗ ನಾನು ಇಲ್ಲಿ ಮ್ಯಾಚ್ ಬಾಕ್ಸ್ನ ಎಕ್ಸಾಂಪಲ್ ಆಗಿ ತೊಗೋತಾ ಇದ್ದೀನಿ. ಮ್ಯಾಚ್ ಬಾಕ್ಸ್ ಹಾಗೆ ಮ್ಯಾಚ್ ಸ್ಟಿಕ್ಸ್. ಮ್ಯಾಚ್ ಸ್ಟಿಕ್ನ ನೋಡಿರ್ತೀರ, ಈ ರೀತಿಯಾಗಿರುತ್ತೆ. ಕಡ್ಡಿ ಮೇಲ್ಗಡೆ ಒಂದು ಹೆಡ್ ರೀತಿಯಾಗಿರುತ್ತೆ. ಆ ಹೆಡ್ ಭಾಗದಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ಗಳಿರುತ್ತೆ. ಯಾವ್ಯಾವು? ಈ ಆಕ್ಸಿಡೈಸಿಂಗ್ ಏಜೆಂಟ್ ಏನು ಮಾಡುತ್ತೆ, ಇಟ್ ಸಪೋರ್ಟ್ ಕಂಬಷನ್. ಇದು ದಹನ ಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಏನೇನು ಹಾಕಿ ಅದನ್ನು ಮಾಡಿರ್ತಾರೆ, ಅದರಲ್ಲಿ ಕೆಮಿಕಲ್ಸ್ ಯಾವ್ಯಾವ ಇರುತ್ತೆ ಅಂತ ಹೇಳಿದ್ರೆ, ಪೊಟ್ಯಾಷಿಯಮ್ ಕ್ಲೋರೈಟ್ ಇರುತ್ತೆ, ಸಲ್ಫರ್, ಫಿಲ್ಲರ್ಸ್ ಆ್ಯಂಡ್ ಗ್ಲಾಸ್ ಪೌಡರ್, ಮೇಯ್ನಾಗಿ ಆ್ಯಂಟಿಮೋನಿ ಟ್ರೈಸಲ್ಫೈಡ್, ವೈಟ್ ಫಾಸ್ಫರಸ್. ಇದಿಷ್ಟು ಸಹಿತ ಮ್ಯಾಚ್ ಸ್ಟಿಕ್ಕಲ್ಲಿರುತ್ತೆ. ಕಡ್ಡಿ ಪಟ್ನ ಇರುತ್ತಲ್ಲ, ಆ ಪಟ್ನದಲ್ಲಿರುವಂತಹ ಕಡ್ಡಿಯಲ್ಲಿ ಈ ಕೆಮಿಕಲ್ಸ್ಗಳು ಇರುತ್ತೆ. ಹಾಗಿದ್ರೆ ನಾವು ಅದೊಂದಿದ್ರಷ್ಟೇ ನಾವು ಈಗ ಬೆಂಕಿನ ನಾವು ತರಿಸ್ಬೋದಾ? ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಜೊತೆಗೆ ಮ್ಯಾಚ್ ಬಾಕ್ಸಲ್ಲಿ ಹೊರಗಡೆ ಸೈಡಲ್ಲಿ ಏನಾಗಿರುತ್ತೆ, ನಾವು ಒಂದು ಕೆಮಿಕಲ್ನ ನೋಡ್ತೀವಿ, ದಟ್ ಈಸ್ ರೆಡ್ ಫಾಸ್ಫರಸ್. ಇಲ್ಲಿ ಏನಾಗುತ್ತೆ, ಆ್ಯಂಟಿಮೋನಿ ಟ್ರೈಸಲ್ಫೈಡ್ ಹಾಗೆ ಪೊಟ್ಯಾಷಿಯಮ್ ಕ್ಲೋರೈಟ್ ಈ ರೆಡ್ ಫಾಸ್ಫರಸ್ ಜೊತೆ ರಿಯಾಕ್ಟ್ ಆಗಿ ಅಲ್ಲಿ ಫ್ರಿಕ್ಷನ್ ಕಾಸ್ ಆಗುತ್ತೆ. ಫ್ರಿಕ್ಷನ್ ಮೂಲಕ ಅಲ್ಲಿ ಬೆಂಕಿ ಬಂದ್ಬಿಡುತ್ತೆ. ಇದಿಷ್ಟು ಮ್ಯಾಚ್ ಬಾಕ್ಸ್ ಮತ್ತು ಮ್ಯಾಚ್ ಸ್ಟಿಕ್ಕಲ್ಲಿ ಇರುವಂತಹ ಕೆಮಿಕಲ್ಗಳ ಬಗ್ಗೆ, ಜೊತೆಗೆ ಅವು ಹೇಗೆ ಕಂಬಸ್ಟನ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಡ್ಯೂರಿಂಗ್ ಎಕ್ಸ್ಟ್ರೀಮ್ ಹೀಟ್ ಆಫ್ ಸಮ್ಮರ್ ಅಟ್ ಸಮ್ ಪ್ಲೇಸಸ್ ಡ್ರೈ ಗ್ರಾಸ್ ಕ್ಯಾಚಸ್ ಫೈರ್. ಏನಾಗಿರುತ್ತೆ, ಒಣಗಿರುವಂತಹ ಹುಲ್ಲುಗಳೇನಾಗಿರುತ್ತೆ, ಈಗ ತುಂಬ ಬಿಸಿಲಿರುವಾಗ ಏನಾಗುತ್ತೆ, ಈಗ ಏನೋ ಮಳೆ ಬರ್ತಾ ಇದೆ, ಸಮ್ಮರ್, ಈಗ ತುಂಬ ನಾವು ಆ ಟೈಮಲ್ಲಿ ಹೆಚ್ಚು ಟೆಂಪರೇಚರ್ನ ನಾವು ನೋಡ್ತೀವಿ. ಆಗ ಡ್ರೈ ಗ್ರಾಸ್ಗಳು, ಒಣ ಹುಲ್ಲುಗಳೇನಾಗಿರುತ್ತೆ, ಫೈರ್ ಕ್ಯಾಚ್ ಆಗಿಬಿಡುತ್ತೆ. ಹೇಗೆ ಅಲ್ಲೂ ಸಹಿತ ಫ್ರಿಕ್ಷನ್ ಹೇಳ್ತೀವಿ ನಾವು. ಫ್ರಿಕ್ಷನ್ ಕಾನ್ಸೆಪ್ಟ್ ಮತ್ತೆ ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ. ಫ್ರಿಕ್ಷನಿಂದ ಏನಾಗುತ್ತೆ, ಅಲ್ಲಿ ಬೆಂಕಿ ಉಂಟಾಗುತ್ತೆ. ದ ಲೋಯೆಸ್ಟ್ ಟೆಂಪ್ರೇಚರ್ ಅಟ್ ವಿಚ್ ಈಸ್ ಸಬ್ಸ್ಟೆನ್ಸ್ ಕ್ಯಾಚಸ್ ಫೈರ್ ಈಸ್ ಕಾಲ್ಡ್ ಇಟ್ಸ್ ಇಗ್ನಿಷನ್ ಟೆಂಪ್ರೇಚರ್. ಜ್ವಲನ ತಾಪ ಅಂತ ಹೇಳಿ ಕರಿತೀವಿ. ಏನಿದು ಜ್ವಲನ ತಾಪ ಅಂತಂದರೆ,
ಇದು ಒಂದು ಟೆಂಪ್ರೇಚರ್, ಅದು ಲೋಯೆಸ್ಟ್ ಟೆಂಪ್ರೇಚರಲ್ಲಿ ಒಂದು ವಸ್ತು ಕ್ಯಾಚ್ ಫೈರ್, ಅಲ್ಲಿ ಬೆಂಕಿ ಏನಾಗುತ್ತೆ ಹೊತ್ಕೊಳ್ಳುತ್ತೆ. ಅಂತಹ ಟೆಂಪ್ರೇಚರ್ನ ನಾವು ಇಗ್ನಿಷನ್ ಟೆಂಪ್ರೇಚರ್ ಅಂತ ಹೇಳಿ ಕರಿತೀವಿ. ಈ ವರ್ಡ್ ನಿಮಗೆ ನೆನಪಿರಬೇಕು, ಇಗ್ನಿಷನ್ ಟೆಂಪ್ರೇಚರ್, ಜ್ವಲನ ತಾಪ, ಈ ವರ್ಡ್ ನಿಮಗೆ ನೆನಪಿರಬೇಕು. ಮುಂದೆ ಹೆಚ್ಚು ಕಾನ್ಸೆಪ್ಟ್ಸ್ಗಳಲ್ಲಿ ನಾವು ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇಗ್ನಿಷನ್ ಟೆಂಪರೇಚರ್ ಅಂತ ಅಂದರೆ ಇಷ್ಟೇ, ಒಂದು ವಸ್ತು ಬೆಂಕಿ ಹತ್ಕೊಳ್ಳೋಕ್ಕೆ ಮಿನಿಮಮ್ ಟೆಂಪರೇಚರ್ ಎಷ್ಟು ಬೇಕಾಗಿರುತ್ತಲ್ಲ ಅದನ್ನು ನಾವು ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳಿ ಕರಿತೀವಿ. ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಕೆನಾಟ್ ಕ್ಯಾಚ್ ಫೈರ್ ಆರ್ ಬರ್ನ್ ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಟೆಂಪರೇಚರ್ ಈಸ್ ಲೋವರ್ ದ್ಯಾನ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಈಗ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ನೋಡಿದ್ವಿ, ದಹ್ಯ ವಸ್ತುಗಳು ನೋಡಿದ್ವಿ, ಎಕ್ಸಾಂಪಲ್ಸ್ಗಳನ್ನು ಸಹಿತ ನೋಡಿದ್ವಿ ಅಲ್ವಾ. ಅವುಗಳು ತನ್ನಕ್ಕೆ ತಾನೇ ಕ್ಯಾಚ್ ಫೈರ್ನ ಬೆಂಕಿ ಹೊತ್ಕೊಳೋದಿಲ್ಲ. ಎಲ್ಲಿವರೆಗೂ ಅಂತಂದರೆ ಅವುಗಳ ಇಗ್ನಿಷನ್ ಟೆಂಪರೇಚರ್ ಹೇಳಿದ್ವಲ್ಲ ನಾವು, ಆ ಟೆಂಪರೇಚರ್ ರೀಚ್ ಆಗೋವರೆಗೂ ಏನಾಗಲ್ಲ, ಅವುಗಳು ಬೆಂಕಿ ಹೊತ್ಕೊಳೋದಿಲ್ಲ. ಅಲ್ಲಿ ಎಲ್ಲಿವರೆಗೂ ಆ ಟೆಂಪರೇಚರ್ ರೈಸ್ ಆಗುತ್ತೋ ಆಗ ಮಾತ್ರ ಅದು ಬೆಂಕಿ ಹೊತ್ಕೊಳ್ಳುತ್ತೆ. ದಹ್ಯ ವಸ್ತುವು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುವವರೆಗೂ ಹೊತ್ತಿಕೊಳ್ಳುವುದಿಲ್ಲ. ಗೊತ್ತಾಗ್ತಿದೆಯಾ? ಅಲ್ಲಿ ನಾವಿವಾಗ ಒಂದು ವುಡ್, ಈಗ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಕೆರೋಸಿನ್, ಸೀಮೆ ಎಣ್ಣೆ, ವುಡ್, ಕಟ್ಟಿಗೆ ಕೊಠಡಿ ಉಷ್ಣತೆಯಲ್ಲಿ ತನ್ನಿಂದ ತಾನೇ ಹೊತ್ತಿಕೊಳ್ಳುವುದಿಲ್ಲ. ಸೀಮೆ ಎಣ್ಣೆ ಮತ್ತು ಕಟ್ಟಿಗೆ ನಾವು ಒಂದು ನಮ್ಮ ರೂಮ್ ಟೆಂಪರೇಚರಲ್ಲಿ ಹೇಗೆ ಇಟ್ವಿ ಅಂತಂದರೆ ಅದು ತನ್ನಿಗೆ ತಾನೇ ಅದು ಹೊತ್ಕೊಳ್ಳೋದಿಲ್ಲ. ಅವಾಗ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ರೈಸ್ ದ ಟೆಂಪ್ರೇಚರ್. ಅಲ್ಲಿ ನಾವು ಅವಾಗ ಟೆಂಪ್ರೇಚರ್ ರೈಸ್ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ? ಅದರ ಇಗ್ನಿಷನ್ ಟೆಂಪ್ರೇಚರ್ ರೀಚ್ ಆಗೋವರೆಗೂ. ಆ ಟೆಂಪರೇಚರ್ ರೀಚ್ ಆಗ್ತಿದ್ದಾಗ ಏನಾಗುತ್ತೆ, ಅವೆರಡು ಸಹಿತ ಹೊತ್ಕೊಳ್ಳುತ್ತೆ, ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಅದನ್ನೇ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಹೇಳಿದ್ದೀನಿ. ಉರಿಯುತ್ತಿರುವ, ಇದೊಂದು ಕ್ವೆಶನ್ ನಿಮಗೆ NCERT ಬುಕ್ಕಲ್ಲಿ ಕೊಟ್ಟಿರೋದು, ಸ್ವಲ್ಪ ನೀವು ಯೋಚನೆ ಮಾಡಲಿ ಅಂಥೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಉರಿಯುತ್ತಿರುವ ಒಲೆಯ ಮೇಲೆ ದೀರ್ಘಕಾಲದವರೆಗೆ ಇರಿಸಿರುವ ಬಾಣಲಿಯಲ್ಲಿರುವ ಅಡುಗೆ ಎಣ್ಣೆಗೆ ಬೆಂಕಿ ಹೊತ್ತಿಕೊಳ್ಳುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಅಂದರೆ ಒಂದು ಸ್ಟವ್ ಮೇಲ್ಗಡೆ ನಾವೇನು ಮಾಡಿದ್ದೀವಿ, ಒಂದು ಬಾಣಲಿ ಇಟ್ಟಿದ್ದೀವಿ, ಬಾಣಲಿ ಮೇಲೆ ಏನು ಮಾಡಿದ್ದೀವಿ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಈಗ ನಾವು ಈಗ ಹೀಟ್ ಸ್ಟಾರ್ಟ್ ಮಾಡಿದ್ದೀವಿ, ಉಷ್ಣನ ನಾವು ಹೆಚ್ಚು ಮಾಡ್ತಾ ಹೋಗಿದ್ದೀವಿ. ಈಗ ಒಂದು ಟೆಂಪ್ರೇಚರಲ್ಲಿ ಅದೇನಾದರೂ ಆ ಈಗ ಎಣ್ಣೆಗೂ ಸಹಿತ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇದೆಯಾ? ಇದು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ನಾನು ಸೀಮೆ ಎಣ್ಣೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೀಮೆ ಎಣ್ಣೆಗೆ ಉಷ್ಣ ನೀಡಿದರೆ ಅದು ಹೊತ್ತಿಕೊಳ್ಳುತ್ತದೆ, ಆದರೆ ಕಟ್ಟಿಗೆಯನ್ನು ಸ್ವಲ್ಪ ಕಾಸಿದರೆ ಅದು ಹೊತ್ತಿಕೊಳ್ಳುವುದಿಲ್ಲ. ಜಸ್ಟ್ ಈ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ಗಳು ಬಂತು ಅಂತಂದರೆ, ಈಗ ಸೀಮೆ ಎಣ್ಣೆಗೆ ನಾವು ಬೆಂಕಿ ಕೊಡ್ತಾ ಇದ್ದೀವಿ, ಅದು ಹೊತ್ಕೊಳ್ಳುತ್ತೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಕಟ್ಟಿಗೆಗೆ ನಾವು ಬೆಂಕಿನ ಕೊಟ್ವಿ ಅಥವಾ ಬೆಂಕಿ ದಹನ ಕ್ರಿಯೆಗೆ ಉಷ್ಣ ಕೊಟ್ವಿ ಅಂತಂದರೆ ಅದು ಬೆಂಕಿ ಹೊತ್ಕೊಳಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಎರಡು ವಸ್ತುಗಳ ಬಗ್ಗೆ ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ ಅಂತಂದರೆ, ಯಾವುದು ಇಷ್ಟು ಬೇಗ ಅದು ಹೊತ್ಕೊಳ್ಳುತ್ತೋ, ಬೆಂಕಿ ಹೊತ್ಕೊಳ್ಳುತ್ತೋ, ಅದರ ಇಗ್ನಿಷನ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಅದು ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ. ಇಷ್ಟೇ ನಮ್ಮ ರೀಸನ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಇಲ್ಲಿ ಸೀಮೆ ಎಣ್ಣೆಯ ಇಗ್ನಿಷನ್ ಟೆಂಪ್ರೇಚರ್ ಏನಾಗಿದೆ, ಕಡಿಮೆ ಇದೆ ದ್ಯಾನ್ ಕಟ್ಟಿಗೆ ವುಡ್. ಸೀಮೆ ಎಣ್ಣೆಯ ಇಗ್ನಿಷನ್ ಟೆಂಪ್ರೇಚರ್ ಕಡಿಮೆ ಇರೋ ಕಾರಣ ಅದು ಸ್ವಲ್ಪ ನಾವು ಉಷ್ಣ ನೀಡಿದ ತಕ್ಷಣ ಏನಾಗುತ್ತೆ, ಅದು ಬೆಂಕಿ ಹೊತ್ಕೊಳ್ಳುತ್ತೆ. ಬಟ್ ಕಟ್ಟಿಗೆಗೆ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಪ್ರಮಾಣದ ಅಥವಾ ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ, ಸೀಮೆ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಏನು ಮಾಡ್ತೀವಿ, ಬೆಂಕಿ ಹಚ್ಚುತ್ತೀವಿ. ಆಗ ಅದು ಉಷ್ಣ ನೀಡೋದ್ರ ಮೂಲಕ ಅವಾಗ ದಹನ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಅಲ್ವಾ. ಪೆಟ್ರೋಲ್ ಕ್ಯಾಚಸ್ ಫೈರ್ ಈಸಿಲಿ. ಯಾಕಂತಂದರೆ ಪೆಟ್ರೋಲಿಗೆ ಸ್ವಲ್ಪ ಕಿಡಿ ತಾಕಿದ್ರೂ ಸಾಕು, ಕೆಲವೊಮ್ಮೆ ರೇಡಿಯೇಷನ್ ಇದರಿಂದನೂ ಸಹಿತ ಅದು ಲೈಟ್ ಟ್ರಾವೆಲ್ ಆಗಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಅದು ಮತ್ತೆ ಬೆಂಕಿ ಹೊತ್ಕೊಬಿಡುತ್ತೆ. ಯಾಕೆ ಅಂತಂದರೆ ಇದರ ಇಗ್ನಿಷನ್ ಟೆಂಪ್ರೇಚರ್ ತುಂಬ ಕಡಿಮೆ ಇರೋ ಕಾರಣ ಇದು ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ. ಇದನ್ನು ಕೆರೋಸಿನ್ ಜೊತೆ ಕಂಪೇರ್ ಮಾಡೋದ್ರ ಮೂಲಕ ಪೆಟ್ರೋಲ್ದು ಇಗ್ನಿಷನ್ ಟೆಂಪರೇಚರ್ ಏನಾಗಿದೆ, ತುಂಬ ಕಡಿಮೆ ಇದೆ ದ್ಯಾನ್ ಕೆರೋಸಿನ್. ಕೆರೋಸಿನ್ದು ಇಗ್ನಿಷನ್ ಟೆಂಪ್ರೇಚರ್ ಇನ್ನೂ ಕಡಿಮೆ ಇದೆ ದ್ಯಾನ್ ದ ವುಡ್. ಗೊತ್ತಾಗ್ತಿದೆಯಾ? ನಾವು ಈ ರೀತಿಯಾಗಿ ಮೆಂಟಲ್ ಎಬಿಲಿಟಿನೂ ಸಹಿತ ಸೈನ್ಸ್ ಮೂಲಕ ಕಲಿಬಹುದು. ಓಕೆ, ನೆಕ್ಸ್ಟ್ ವಾಟರ್. ಈಗ ನಾವು ಇಲ್ಲಿ ಒಂದು NCERTಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಇದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಆಗಿದ್ರೂ
ತಲೆಗೆ ತುಂಬ ಕೆಲಸ ಕೊಡುವಂಥದ್ದು ಮತ್ತು ತಲೆ ತುಂಬ ಹುಳ ಬಿಡುವಂಥದ್ದು. ಏನಪ್ಪ ಅಂತಂದರೆ ಪೇಪರ್ ಕಪ್ ಮೂಲಕ ಒಂದು ಫನಲ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸುರುಳಿ ಸುತ್ತೋದು ಮಾಡ್ತೀವಲ್ಲ ಆ ಥರ ಸುರುಳಿ ಸುತ್ತಿದ್ದಾರೆ. ಎರಡು ಮಾಡ್ಕೊಂಡಿದ್ದಾರೆ. ಒಂದರಲ್ಲಿ ಏನು ಮಾಡಿದ್ದಾರೆ, ನೀರನ್ನು ಹಾಕಿದ್ದಾರೆ. ಇನ್ನೊಂದರಲ್ಲಿ ಖಾಲಿ ಇದೆ, ಖಾಲಿ ಪೇಪರ್ ಕಪ್ ಅಷ್ಟೇ. ಈಗ ಎರಡಕ್ಕೂ ಸಹಿತ ಏನು ಮಾಡಿದ್ದಾರೆ, ಫ್ಲೇಮ್ನ ಪಾಸ್ ಮಾಡಿದ್ದಾರೆ ಥ್ರೂ ದ ಕ್ಯಾಂಡಲ್ ಫ್ಲೇಮ್ನೇ ಎರಡಕ್ಕೂ ಯೂಸ್ ಮಾಡಿರೋದು. ಒಂದಕ್ಕೊಂದು ಇನ್ನೊಂದು ಸೋರ್ಸ್ ಯೂಸ್ ಮಾಡ್ತಾಯಿಲ್ಲ. ಎರಡಕ್ಕೂ ಸಹಿತ ಕ್ಯಾಂಡಲ್ ಫ್ಲೇಮ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗ ನೀವು ಯೋಚನೆ ಮಾಡಿ, ಜಸ್ಟ್ ಪಾಸ್ ದ ವಿಡಿಯೋ, ಯೋಚನೆ ಮಾಡಿ ಫಸ್ಟು. ಈಗ ನಾವೇನಾದರೂ ಕ್ಯಾಂಡಲ್ ಮೂಲಕ ಫ್ಲೇಮ್ನ ಪಾಸ್ ಮಾಡ್ತಾ ಇದ್ದೀವಿ, ಉಷ್ಣ ನೀಡ್ತಾ ಇದ್ದೀವಿ. ಈ ಎರಡೂ ಕೇಸಲ್ಲೂ ಯಾವ ರೀತಿಯಾಗಿ ಕಂಬಷನ್ ಆಗುತ್ತೆ ಅಥವಾ ಆಗಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಈಗ ನಾನು ಹೇಳ್ತೀನಿ, ನೀವು ಪಾಸ್ ಮಾಡಿರಲೇಬೇಕು. ಫಸ್ಟ್ ತಿಳ್ಕೊಂಡು ಆಮೇಲೆ ನೀವು ಯೋಚನೆ ಮಾಡಿ, ಆಮೇಲೆ ಇದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈಗ ನೀವು ನೋಡ್ಬೋದು, ಫಸ್ಟ್ ನಾನು ಬಿ ಕೇಸ್ನ ಹೇಳ್ತೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೇಪರ್ಗೆ ಏನಾದರೂ ಫ್ಲೇಮ್ ಪಾಸ್ ಮಾಡಿದ್ವಿ ಅಂತಂದರೆ ಅಫ್ಕೋರ್ಸ್ ಅವಾಗೇನಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ಪೇಪರ್ ಫುಲ್ ಬರ್ನ್ ಆಗಿಬಿಟ್ಟು ನಮಗೆ ಆ್ಯಶ್ ಸಿಗುತ್ತೆ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ನಾವು ಹೇಳ್ತೀವಿ, ರಾಸಾಯನಿಕ ಕ್ರಿಯೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಇನ್ನೂ ಒಂದು ಕೇಸ್ ಕೊಟ್ಟಿದ್ದಾರೆ. ಆ ಪೇಪರ್ ಕಪ್ಪಲ್ಲಿ ಏನು ಮಾಡಿದ್ದಾರೆ, ನೀರನ್ನು ತಗೊಂಡಿದ್ದಾರೆ. ಈಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಒಂದು ಫ್ರೈಯಿಂಗ್ ಪ್ಯಾನ್ ಅಥವಾ ಒಂದು ಕಂಟೈನರಲ್ಲಿ ನಾವು ನೀರನ್ನು ಹಾಕಿ ಕುದಿಸ್ತಿದ್ವಿ ಅಥವಾ ಬಾಯ್ಲ್ ಮಾಡ್ತಾಯಿದ್ದೀವಿ ಅಂತಂದರೆ ಆಗೇನಾಗ್ತಾಯಿತ್ತು, ಥ್ರೂ ದ ಕಂಟೈನರ್ ಏನಾಗ್ತಿತ್ತು, ನೀರಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಈ ರೀತಿಯಾಗಿ ಕಂಟೈನರ್ ತಗೊಂಡು ನಾವೇನಾದರೂ ಹೀಟ್ ಮಾಡಿದ್ವಿ ಅಂತಂದರೆ ಕಂಟೈನರ್ ಮೂಲಕ ಏನಾಗ್ತಿತ್ತು, ನೀರು ಏನಾಗ್ತಿತ್ತು, ಬಾಯ್ಲ್ ಆಗ್ತಾಯಿತ್ತು, ಹೀಟ್ ಇದಕ್ಕೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಇದನ್ನು ನಾವು ಕಂಡಕ್ಷನ್ ಅಂತ ಹೇಳಿ ಕರಿತಾ ಇದ್ವಿ. ಈಗ ಕೇಸ್ ಎ ಅಂದರೆ ನೀರು ಇರುವಂತಹ ಪೇಪರ್ ಕಪ್ಪಲ್ಲಿ ಏನಾಗ್ತಿದೆ ಅಂತಂದರೆ, ಹೀಟ್ ಈಸ್ ಅಪ್ಲೈಡ್ ಟು ದ ಪೇಪರ್ ಕಪ್, ದ ವಾಟರ್ ಇನ್ ದ ಕಪ್, ಆ ಕಪ್ಪಲ್ಲಿರುವಂತಹ ನೀರೇನಾಗುತ್ತೆ, ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನಾವು ಕೊಟ್ಟಿರುವಂತಹ ಥರ್ಮಲ್ ಎನರ್ಜಿನ. ಆ ಹೀಟನ್ನು ಏನು ಮಾಡುತ್ತೆ, ಇದು ಆ ನೀರು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು ಅಬ್ಸಾರ್ಬ್ ಆಗೋದು, ಹೀಟ್ ಟ್ರಾನ್ಸ್ಫರ್ ಆಗೋದನ್ನು ನಾವು ಕಂಡಕ್ಷನ್ ಅಂತ ಹೇಳಿ ಕರಿತೀವಿ ಅಲ್ವಾ. ಈಗ ಏನಾಯಿತು, ಥರ್ಮಲ್ ಎನರ್ಜಿನ ಅದು ಅಬ್ಸರ್ವ್ ಮಾಡ್ಕೊಳ್ತಿದೆ. ಹಾಗಂದರೆ ಮೀನಿಂಗ್ ದ ಫೈರ್ ಈಸ್ ಹೀಟಿಂಗ್ ವಾಟರ್. ಈ ಫೈರ್ ಏನಾಗ್ತಿದೆ, ಅಲ್ಲಿರುವಂತಹ ನೀರನ್ನು ಇದೇನು ಮಾಡ್ತಿದೆ, ಹೀಟ್ ಮಾಡ್ತಾ ಇದೆ. ನಾಟ್ ದ ಕಪ್, ನೀರನ್ನು ಹೀಟ್ ಮಾಡ್ತಿದೆ ಬಟ್ ಕಪ್ಪನ್ನು ಅಲ್ಲ. ಯಾಕೆ ಅದು ಪೇಪರ್ನ ಬರ್ನ್ ಮಾಡೋದ್ರ ಬದಲು ಅದು ನೀರನ್ನು ಹೀಟ್ ಮಾಡ್ತಿದೆ, ಉಷ್ಣತೆ ಅಲ್ಲಿಗೆ ಯಾಕೆ ಹೋಗ್ತಿದೆ ಅಂತಂದರೆ, ನಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ವಾಟರ್ ಏನಾಗುತ್ತೆ, ನೀರು ಬಾಯ್ಲ್ ಆಗೋದು ಯಾವ ಟೆಂಪರೇಚರಲ್ಲಿ, 100 ಡಿಗ್ರಿ ಸೆಲ್ಸಿಯಸಲ್ಲಿ. ಇನ್ ಟರ್ಮ್ಸ್ ಆಫ್ ಫ್ಯಾರನೈಟಲ್ಲಿ 212 ಫ್ಯಾರನೈಟಲ್ಲಿ ಏನಾಗುತ್ತೆ, ಇದು ಬಾಯ್ಲ್ ಆಗುತ್ತೆ. ಆದರೆ ಪೇಪರ್, ಈ ಕಾಗದ ಬರ್ನ್ ಆಗೋದು ಯಾವಾಗ ಅಂತಂದರೆ 451 ಫ್ಯಾರನೈಟ್ಗೆ ರೀಚ್ ಆದಾಗ ಈ ಪೇಪರ್ ಬರ್ನ್ ಆಗೋದು. ಹಾಗಿದ್ರೆ ಇವೆರಡರಲ್ಲಿ ಇಗ್ನಿಷನ್ ಟೆಂಪ್ರೇಚರ್ ಯಾವುದ್ರದ್ದು ಕಡಿಮೆ ಇರೋದು, ವಾಟರ್ದು ಅಲ್ವಾ. ವಾಟರ್ದು ಇಗ್ನಿಷನ್ ಟೆಂಪ್ರೇಚರ್ ಕಡಿಮೆ ಇರೋ ಕಾರಣ ಫಸ್ಟು ವಾಟರ್ಗೆ ಏನಾಗುತ್ತೆ, ಉಷ್ಣ ಫಸ್ಟ್ ಅದಕ್ಕೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನೀರು ಬಾಯ್ಲ್ ಆಗುತ್ತೆ. ಆನಂತರ ನಾವು ನೋಡಬಹುದು ಪೇಪರ್ ಬರ್ನ್ ಆಗಿ ಆಮೇಲೆ ಅದು ನಮಗೆ ಆ್ಯಶಸ್ನ ಕೊಡೋದು. ಆಫ್ಟರ್ ದಿಸ್ ರೀಚ್ಡ್ ಏನಾಗುತ್ತೆ, ಈ ವಾಟರ್ ಬಾಯ್ಲ್ ಆದಮೇಲೆ ಏನಾಗುತ್ತೆ, ಆ ನಂತರ ನಾವು ಪೇಪರ್ ಬರ್ನ್ ಆಗೋದನ್ನು ನೋಡಬಹುದು. ಗೊತ್ತಾಗ್ತಿದೆಯಾ. ಇಗ್ನಿಷನ್ ಟೆಂಪ್ರೇಚರ್ ಆಫ್ ದ ಪೇಪರ್ ಈಸ್ ನಾಟ್ ರೀಚ್ಡ್. ಅದಕ್ಕೋಸ್ಕರ ಏನು, ವಾಟರ್ ಫಸ್ಟ್ ಬಾಯ್ಲ್ ಆಗುತ್ತೆ, ಆ ನಂತರ ಪೇಪರ್ ಬಾಯ್ಲ್ ಆಗೋದು. ನಾವು ಫಸ್ಟ್ ಇದನ್ನು ಥಿಂಕ್ ಮಾಡೋದೇ ಇಲ್ಲ. ನಾವು ಈ ಥರ ಪೇಪರ್ ಅಂತ ಅಂದ ತಕ್ಷಣ ನೀರು ಹೀರ್ಕೊಬಿಡುತ್ತೆ, ಪೇಪರ್ ಹರಿದೋಗ್ಬಿಡುತ್ತೆ, ಆ ಥರ ಥಿಂಕ್ ಮಾಡ್ತೀವಿ ಅಲ್ವಾ. ಇಲ್ಲಿ ತೊಗೊಂಡಿರೋದು ಆ್ಯಕ್ಚುಲಿ ಅಷ್ಟು ತೆಳುವಾದಂತಹ ಪೇಪರ್ ಅಲ್ಲ, ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಆ ರೀತಿಯಾದಂತಹ ಪೇಪರ್ಸ್ಗಳನ್ನು ತೊಗೊಂಡು ಇಲ್ಲಿ ಮಾಡಿರೋವಂಥದ್ದು. ಬೇಕಾದರೆ ನೀವು ಸಹಿತ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಒಂಥರ ಚೆನ್ನಾಗಿದೆ ಇದೆ ಎಕ್ಸ್ಪೆರಿಮೆಂಟು. ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ಳುತ್ತವೆಯೋ ಅಂತಹ ವಸ್ತುಗಳನ್ನು ದಹ್ಯ ವಸ್ತುಗಳು ಎನ್ನುವರು. ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಯಾವ ವಸ್ತುಗಳು ಅದರ ವಸ್ತುದೇನಾಗಿರುತ್ತೆ, ಲೋ ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೆ, ಕಡಿಮೆ ಜ್ವಲನ ತಾಪ ಇರುತ್ತೆ, ಅದೇನಾಗುತ್ತೆ, ಈಸಿ ಆಗಿಬಿಟ್ಟು ಬೆಂಕಿನ ಹೊತ್ಕೊಂಡ್ಬಿಡುತ್ತೆ. ವಿತ್ ಅ ಫ್ಲೇಮ್, ನಾವು ಯಾವಾಗ ಫ್ಲೇಮ್ನ ಪಾಸ್ ಮಾಡ್ತೀವೋ ಆಗ ಅದು ಈಸಿಯಾಗಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಅಂತಹ ವಸ್ತುಗಳನ್ನು ನಾವು ದಹ್ಯ ವಸ್ತುಗಳು ಅಂತ ಹೇಳ್ತೀವಿ. ಇನ್ಫ್ಲಮೇಬಲ್
ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಪೆಟ್ರೋಲ್, ಆಲ್ಕೋಹಾಲ್, LPG, ಕೆರೋಸಿನ್ ಇವೆಲ್ಲವೂ ಸಹಿತ ನಮಗೆ ಇನ್ಫ್ಲಮೇಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನಾವು ಈ ಬೆಂಕಿನ ಹೇಗೆ ತಡೆಗಟ್ಬೋದು? ಹೌ ಡು ಯು ಕಂಟ್ರೋಲ್ ಫೈರ್? ಇಲ್ಲಿ ನಾವು ನೋಡೋದು ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗಳ ಬಗ್ಗೆ, ಹಾಗೆ ಫೈರ್ ಬ್ರಿಗೇಡ್ಗಳ ಬಗ್ಗೆ. ಅಲ್ಲಿ ನಾವು ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ತಾಲೂಕುಗಳಲ್ಲಿ ನಾವು ನೋಡ್ಬೋದು ಆಫೀಸ್ನ ಫೈರ್ ಆಫೀಸಲ್ಲಿರುತ್ತಲ್ಲ. ಹಾಗೆ ಎಮರ್ಜೆನ್ಸಿ ನಂಬರ್ ಏನಾಗಿರುತ್ತೆ 101 ಆಗಿರುತ್ತೆ. ಆದರೆ ಪರ್ಟಿಕ್ಯುಲರ್ ಒಂದು ಸಿಟಿಯಲ್ಲಿರುವಂಥದ್ದು ಫೈರ್ ಬ್ರಿಗೇಡ್ ನಂಬರ್ ಅಂತಲೇ ಬೇರೆ ಇರುತ್ತೆ. ಅದನ್ನು ಸಹಿತ ನಮಗೆ ಗೊತ್ತಿರಬೇಕು. ಇಟ್ ಪವರ್ಸ್ ವಾಟರ್. ಇವ್ರು ಏನು ಮಾಡ್ತಾರೆ, ನಾವು ಕಾಲ್ ಮಾಡ್ತೀವಿ ಈ ಥರ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕಾಲ್ ಮಾಡ್ತೀವಿ, ಆ ಥರ ಅವ್ರು ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ, ಇವರು ನೀರನ್ನು ಈ ಅಲ್ಲಿ ಅವ್ರು ತಂದಿರುವಂತಹ ಮೇಯ್ನಾಗಿ ಏನು ಗೊತ್ತಾ, ಈ ಕಂಬಸ್ಟನ್ ಆಗೋಕ್ಕೆ ನಾವು ಆಕ್ಸಿಜನ್ ಬೇಕಾಗಿರುತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ಇದನ್ನು ನಾವು ನಂದಿಸ್ಬೇಕು ಅಂತಂದರೆ ನಮಗೆ ವಾಟರ್ ಏನಾಗಿರುತ್ತೆ, ಅತ್ಯವಶ್ಯಕತೆ ಆಗಿರುತ್ತೆ. ಈಗ ಫಸ್ಟ್ ವಾಟರ್ ಬಗ್ಗೆ ಹೇಳ್ತೀನಿ, ಆನಂತರ ಬೇರೆ ಯಾವ್ಯಾವ ಕಂಬಸ್ಟಿಬಲ್ ಇವನ್ನ ನಂದಿಸೋಕ್ಕೋಸ್ಕರ ಯಾವ್ಯಾವ ಈ ಎಕ್ಸ್ಟಿಂಗ್ವಿಷರ್ಸ್ಗಳಲ್ಲಿ ಏನೇನು ಯೂಸ್ ಮಾಡಿರ್ತಾನೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಇವರು ಈಗ ಇಟ್ ಪವರ್ಸ್ ವಾಟರ್ ಆನ್ ದ ಫೈರ್. ಈ ಬೆಂಕಿಯ ಮೇಲೆ ಅವ್ರು ಏನು ಮಾಡ್ತಾರೆ, ನೀರನ್ನು ಹಾಕ್ತಾರೆ. ಈಗ ಏನು ಮಾಡುತ್ತೆ, ನೀರು ಕೂಲ್ಸ್ ದ ಕಂಬಸ್ಟಿಬಲ್ ಮೆಟೀರಿಯಲ್. ಅಲ್ಲಿ ದಹನ ಕ್ರಿಯೆಯಲ್ಲಿ ನಡೀತಾ ಇರುವಂತಹ ಆ ವಸ್ತುಗೆ ಅದೇನಾಗುತ್ತೆ, ಕೂಲ್ ಆಗ್ತಾ ಹೋಗುತ್ತೆ, ತಂಪಾಗ್ತಾ ಹೋಗುತ್ತೆ. ಅದರ ಟೆಂಪ್ರೇಚರ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಇಟ್ಸ್ ಟೆಂಪ್ರೇಚರ್ ಈಸ್ ಬ್ರಾಡ್ ಬಿಲೋ ಇಟ್ಸ್ ಇಗ್ನಿಷನ್ ಟೆಂಪ್ರೇಚರ್. ಅದು ಇಗ್ನಿಷನ್ ಟೆಂಪ್ರೇಚರ್ ರೀಚ್ ಆದಾಗ ಅದೇನಾಗಿರುತ್ತೆ, ಬೆಂಕಿ ಹೊತ್ಕೊಂಡಿರುತ್ತೆ. ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಎಕ್ಸ್ಟರ್ನಲ್ ಆಗಿ ಹೊರಗಿಂದ ಏನು ಮಾಡ್ತಾಯಿದ್ದೀವಿ, ನೀರನ್ನು ಹಾಕಿ ಅದರ ಇಗ್ನಿಷನ್ ಟೆಂಪ್ರೇಚರ್ ಕಡಿಮೆ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಆಗ ಏನಾಗುತ್ತೆ, ದಿಸ್ ಪ್ರಿವೆಂಟ್ಸ್ ದ ಫೈರ್. ಇದು ಬೆಂಕಿನ ಸ್ಪ್ರೆಡ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಈಗ ಕೆಲವೊಂದು ಭಾಗದಲ್ಲಿ ಮಾತ್ರ ಬೆಂಕಿ ಹೊತ್ಕೊಂಡಿರುತ್ತೆ, ಅದು ಇನ್ನೊಂದಿನ ನೆಕ್ಸ್ಟ್ ಪಾಸ್ ಆಗೋದಕ್ಕಿಂತ ಮುಂಚೆ. ಈಗ ನೀವು ನೋಡ್ಬೋದು, ಇದಿಷ್ಟು ಒಂದು ಇಮ್ಯಾಜಿನೇಷನ್ ಅಷ್ಟೇ, ಇದು ಫಿಕ್ಸ್ ಅಂತಲ್ಲ. ಈಗ ಇಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ನಾವಿಲ್ಲಿ ನೀರು ಹಾಕ್ತಾಯಿದ್ದೀವಿ ಅಂತ ಹೇಳಿ ನೀವು ಭಾವಿಸ್ಬೇಕು. ಈಗ ನೀರು ಹಾಕ್ತಾಯಿದ್ದೀವಿ, ಈ ಭಾಗದಲ್ಲಿ ಮಾತ್ರ ನಾವು ದಹನ ಕ್ರಿಯೆಯನ್ನು ನೋಡ್ತಾಯಿದ್ವಿ. ಆಗ ನಾವೇನಾದರೂ ಈ ಭಾಗದಲ್ಲಿ ಮಾತ್ರ ನಾವು ವಾಟರ್ನ ಹಾಕ್ತಾಯಿದ್ದೀವಿ ಅಂತಂದರೆ ಈಗ ಇಲ್ಲಿರುವಂತಹ ಬೆಂಕಿ ಇದಕ್ಕೆ ಟ್ರಾನ್ಸ್ಫರ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ, ದಿಸ್ ಪ್ರಿವೆಂಟ್ಸ್ ಫೈರ್ ಫ್ರಮ್ ಸ್ಪ್ರೆಡ್ಡಿಂಗ್. ವಾಟರ್ ವೇಪರ್ಸ್ ಏನಾಗುತ್ತೆ, ಅಲ್ಲಿ ಇವಾಗ ನಾವು ವಾಟರ್ನ ಹಾಕಿದಾಗ ಏನಾಗುತ್ತೆ, ಹೊಗೆ ಬರ್ತಾ ಹೋಗುತ್ತೆ, ವಾಟರ್ ವೇಪರ್ಸ್ಗಳು ಬರ್ತಾ ಹೋಗುತ್ತೆ. ಆಗ ಅದು ಸ್ಟಾಪ್ ಮಾಡುತ್ತೆ. ಏನನ್ನ ಅಂದರೆ ಆಕ್ಸಿಜನ್ ಸಪ್ಲೈನ ಸ್ಟಾಪ್ ಮಾಡುತ್ತೆ. ದಹನ ಕ್ರಿಯೆಗೆ ಬೇಕಾಗಿರೋದು ಆಕ್ಸಿಜನ್. ಅದನ್ನು ನಾವು ಸ್ಟಾಪ್ ಮಾಡಿದ್ವಿ, ಅದು ಈ ಕಂಬಸ್ಟಿಬಲ್ ಮೆಟೀರಿಯಲ್ಗೆ ರೀಚ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಂಡ್ವಿ ಅಂತಂದರೆ ಆಗೇನಾಗುತ್ತೆ, ಅಲ್ಲಿ ಫೈರ್ ಕಂಟಿನ್ಯೂ ಆಗಿ ಸ್ಪ್ರೆಡ್ ಆಗ್ತಾ ಇರಲ್ಲ, ಅದು ಸ್ಟಾಪ್ ಮಾಡ್ತಾ ಹೋಗುತ್ತೆ. ವಾಟರ್ ವೇಪರ್ಸ್ ಆಲ್ಸೋ ಸರೌಂಡ್ ದ ಕಂಬಸ್ಟಿಬಲ್ ಮೆಟೀರಿಯಲ್, ಹೆಲ್ಪಿಂಗ್ ಇನ್ ಕಟ್ ಆಫ್ ದ ಸಪ್ಲೈ ಆಫ್ ಏರ್, ಸೊ ದ ಫೈರ್ ಈಸ್ ಎಕ್ಸ್ಟಿಂಗ್ವಿಷ್ಡ್. ಇಲ್ಲಿ ನಾನು ಕನ್ನಡದಲ್ಲೂ ಸಹಿತ ಕೊಟ್ಟಿದ್ದೀನಿ. ನೀರು ದಹ್ಯ ವಸ್ತುವಿನ ತಾಪವನ್ನು ಅದರ ದಹನ ತಾಪ ಅಥವಾ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ತಂಪುಗೊಳಿಸುತ್ತದೆ. ಇದು ಬೆಂಕಿ ಹರಡುವುದನ್ನು ತಡೆಯುತ್ತದೆ. ನೀರಾವಿಯು ವಾಟರ್ ವೇಪರ್ ದಹ್ಯ ವಸ್ತುವನ್ನು ಸುತ್ತುವರೆದು ಅದಕ್ಕೆ ಗಾಳಿಯು ಸರಬರಾಜು ಮಾಡದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಹಾಗಾಗಿ ಬೆಂಕಿಯು ನಂದಿ ಹೋಗುತ್ತದೆ. ಇಲ್ಲಿ ನಾನು ಮತ್ತೆ ಇನ್ನು ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗಳ ಬಗ್ಗೆ ಅವ್ರ ಕೆಲಸ ಏನು, ವಾಟರ್ ಮೇನಾಗಿ ಅಗ್ನಿಶಾಮಕದಲ್ಲಿ ಯೂಸ್ ಮಾಡ್ತಾರೆ, ಹೌದು. ಆದರೆ ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ಸಹಿತ ಏನಾಗಿರಲ್ಲ, ವಾಟರ್ ಎಸೆನ್ಷಿಯಲ್ ಆಗಿರಲ್ಲ. ಏಕೆಂದರೆ ಈಗ ನೀವು ನೋಡ್ಬೋದು, ಪೆಟ್ರೋಲ್ ಈಗ ಬೆಂಕಿ ಹತ್ಕೊಂಡಿದೆ ಅಂತಂದರೆ ಅದಕ್ಕೆ ನಾವು ಹೋಗಿ ನೀರು ಹಾಕೋದಕ್ಕಾಗಲ್ಲ. ಆಗ ಅದು ಸಾಕಾಗಲ್ಲ, ಅದಕ್ಕೆ ಬೇರೆ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವುದನ್ನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. 3 ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಯಾವುದಕ್ಕೆ ಒಂದು ಬೆಂಕಿ ಹೊತ್ಕೋಬೇಕು ಅಂತಂದರೆ ಏನೇನು ಅದಕ್ಕೆ ಅಗತ್ಯವಾಗಿರುವಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಒಂದು ಫ್ಯೂಯಲ್ ಇರಬೇಕು, ಇಂಧನ, ಜೊತೆಗೆ ಆಕ್ಸಿಜನ್ ಅಥವಾ ಗಾಳಿ, ಜೊತೆಗೆ ಉಷ್ಣ, ಹೀಟ್ ಇರಬೇಕು. ಬಿಕಾಸ್ ಟು ರೈಸ್ ದ ಟೆಂಪ್ರೇಚರ್. ಯಾಕೆ ಹೀಟ್ ಬೇಕು? ಟು ರೈಸ್ ದ ಟೆಂಪ್ರೇಚರ್ ಆಫ್ ದ ಫ್ಯೂಯಲ್. ಇಂಧನದ ಇಗ್ನಿಷನ್ ಟೆಂಪರೇಚರ್ ರೀಚ್ ಆಗೋ ಜೊತೆಗೆ ಅದು ಇಗ್ನಿಷನ್ ಟೆಂಪರೇಚರ್ಗಿಂತ ಹೆಚ್ಚಾಗಿ ನಾವು ಟೆಂಪರೇಚರ್ ಕೊಟ್ಟಾಗ, ಆಗ ಮಾತ್ರ ಈ ಹೀಟ್ ಮೂಲಕ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ನಾವು ಬರ್ನಿಂಗ್ ಅಥವಾ ಕಂಬಷನ್ನ ನೋಡಬಹುದು. ಜಾಬ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್. ಇವ್ರು ಏನು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ, ಗಾಳಿ ಸಪ್ಲೈ ಆಗದಿರೋ ರೀತಿ ನೋಡ್ಕೋತಾರೆ, ಅಥವಾ ಟು ಬ್ರಿಂಗ್ ಡೌನ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್.
ಅದು ಅದರ ಇಗ್ನಿಷನ್ ಟೆಂಪರೇಚರ್ಗಿಂತ ಕಡಿಮೆ ಬರೋ ರೀತಿಲಿ ನೋಡ್ಕೋತಾರೆ. ಜೊತೆಗೆ ಬೋತ್ ಅವೆರಡನ್ನೂ ಸಹಿತ ನೋಡ್ಕೋತಾರೆ. ಇದು ಫಸ್ಟು ಅದು ಫಸ್ಟು ಅಂತ ಅಲ್ಲ. ಅವರು ಫಸ್ಟ್ ಏನು ಮಾಡ್ತಾರೆ, ಅಲ್ಲಿ ನಾವು ನೋಡಿದಾಗೆ ವಾಟರ್ನ ಸಪ್ಲೈ ಮಾಡ್ತಾರೆ. ಆ ನಂತರ ಅಲ್ಲಿ ಫಸ್ಟ್ ಆಗೋದು ಟೆಂಪರೇಚರ್ ಆಫ್ ದ ಫ್ಯೂಯಲ್ನ ಕಡಿಮೆ ಮಾಡೋದು. ಆನಂತರ ಆಕ್ಸಿಜನ್ ಅದಕ್ಕೆ ರೀಚ್ ಆಗದೇ ಇರೋ ರೀತಿಲಿ ಅಲ್ಲಿ ಪ್ರೊಡ್ಯೂಸ್ ಆಗಿರೋಂತಹ ವಾಟರ್ ವೇಪರ್ ಅದನ್ನು ಕೆಲಸ ಮಾಡುತ್ತೆ. ಇವೆಲ್ಲವೂ ಸಹಿತ ಎಕ್ಸಾಮಲ್ಲಿ ಕೇಳುವಾಗ ಈ 3 ಪಾಯಿಂಟ್ಸ್ಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಈಗ ಇಲ್ಲಿಗೆ ಸ್ಟಾಪ್ ಮಾಡೋಣ. ತುಂಬ ಹೆಚ್ಚಾಗಿಬಿಡುತ್ತೆ, ಬೋರ್ ಅನಿಸ್ಬಿಡುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗಳ ಬಗ್ಗೆ, ಹಾಗೆ ಇನ್ನೂ ಯಾವ್ಯಾವ ಫ್ಯೂಯಲ್ಗಳನ್ನು ಗಳಿಗೆ ಯಾವ್ಯಾವಂಥ ಎಕ್ಸ್ಟಿಂಗ್ವಿಷರ್ಸ್ಗಳನ್ನು ಯೂಸ್ ಮಾಡ್ತಾರೆ, ಹೇಗೆ ಅದನ್ನು ನಾವು ನಂದಿಸ್ಬೋದು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಫ್ಲೇಮ್ ಬಗ್ಗೆ ತಿಳ್ಕೊಳ್ಳೋಣ. ಫ್ಲೇಮಲ್ಲಿ ಯಾವುದು ಹಾಟೆಸ್ಟ್ ಪಾರ್ಟ್ ಹಾಗೆ ಯಾವುದು ಕೂಲೆಸ್ಟ್ ಪಾರ್ಟ್. ಫ್ಲೇಮ್ ಅಂತಂದರೆ ಏನಿಲ್ಲ, ಕ್ಯಾಂಡಲಲ್ಲಿ ಈ ರೀತಿಯಾಗಿ ಫ್ಲೇಮ್ ನೋಡ್ತೀವಲ್ಲ, ಇದರಲ್ಲಿ ಹಾಟೆಸ್ಟ್ ಪಾರ್ಟ್ ಯಾವುದಾಗಿರುತ್ತೆ, ಹಾಗೆ ಹಾಟೆಸ್ಟ್ ಪಾರ್ಟ್ನ ಕಲರ್ ಯಾವುದಿರುತ್ತೆ, ಅದರ ವೇವ್ ಲೆಂತ್ ಯಾವುದು, ಅದೆಲ್ಲ ನಾವು ನೋಡ್ತಾ ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಬಾಯ್.